ಇಟ್ಕೊಳ್ಳಿ ಅಷ್ಟೇ. ಎಸ್, ಅಟ್ಲೀಸ್ಟ್ ಒಂದು 50% ಜನರಿಗಾರು ನಿಜವಾದ ಜಾಬ್ ಸಿಗಬೇಕಲ್ಲ. ಎಲ್ಲದೂ ಆಕ್ಷನ್ ಆಗಂಗಿದ್ರೆ ಸುಮ್ ನೋಟಿಫೈ ಮಾಡಿಬಿಡಿ, ಇಂತಿಂತ ಪೋಸ್ಟ್ ಇಷ್ಟಿಷ್ಟು ಅನ್ಕೊಂಡು ಒಳ್ಳೇದು. ಜನರಿಗೆ ಅಟ್ಲೀಸ್ಟ್ ದುಡ್ಡಿದ್ದಂತ ಬದುಕ್ತಾರೆ, ದುಡ್ಡಿಲ್ದಂತ ಸಾಯ್ತಾನೆ ಹೋಗ್ಕೊಂಡು. ಒಂದು 50% ಆದ್ರೂ ಒಂದು ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ ಮಾಡ್ಕೋಬೇಕಾ? ಇನ್ ದಿಸ್ ಕೇಸ್ ಮೇಲೆ ಪರ್ಟಿಕ್ಯುಲರ್ಲಿ ದ KPSC itself has initiated ಪೇಪರ್ಸ್ ಮತ್ತೊಂದು ಸರಿ ಓದಿದ್ವಿ ನಾವು ಪೇಪರ್ಸ್ ಎಲ್ಲ. ಪರ್ಹ್ಯಾಪ್ಸ್ ಅಂಬೇಡ್ಕರ್ ಜಿ ತಮ್ಮ ಸಮಾಧಿಯಲ್ಲಿ ತಿರುಗಿ ತಿರುಗಿ ಬೀಳ್ತಾರೆ. ಎಂಥದ್ದು ಮಾಡಿದ್ವಿ ನಾವು ಅಂತ. ಹಂಗ್ ಮಾಡ್ಬೇಡ್ರಿ. All these my lord petitioners are degree with distinction they passed. ನೋಡೋಣ, I contested my lord, they passed with. ನಮ್ಗೆ ಭಾರಿ ಡಿಸ್ಟರ್ಬ್ ಮಾಡಿದ್ದು ಟು ಮೀ ಅಂಡ್ ಟು ಮೈ ಬ್ರದರ್ ಈಸ್ 3-member committee is constituted. Committee is working. 3 meetings have taken place before constitution of the committee. The information is sought for from the secretary. The secretary has furnished the information. Everything is being looked into. You send that list. Very next day, on 24th it is prepared. 25th it reaches the government. That is not correct. ಹೆಂಗಿದು? ಹಂಗಾಗಿ Immediately he is shifted, my lord, because they made allegation. Secretary is shifted. After my lord shifting secretary, these people made allegation to secretary. we look at pass 25 1 24 letter ಅಂತ ತರ್ಸ ತಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಲೆಟರ್ ತಗೊಂಡ್ಬರ್ಬೇಕು. ನೋಡ ಎಲ್ಲ ಅಷ್ಟು ಎವ್ರಿಥಿಂಗ್ ವಿ ವಾಂಟ್ ಟು ಲುಕ್ ಇನ್ ಟು. ಅಟ್ಲೀಸ್ಟ್ ಒಂದು 50% ಜನರಿಗಾದ್ರೂ ಒಳ್ಳೆಯವ್ರಿಗೆ ಸಿಗಬೇಕಲ್ಲ ಜಾಬು. ಎಲ್ಲದೂ ಮಾರ್ಕೊಳ್ಳೋದು ಅಂತಂದ್ರೆ ಏನ್ ಹಿಂಗೆಲ್ಲ ಮಾತಾಡ್ಬಾರ್ದು ನಾವು. ಆದ್ರೆ ಹಂಗ್ ಮಾತಾಡಿಸ್ತದೆ ರೆಕಾರ್ಡ್ ನೋಡಿದರೆ. ಅವ್ನ ರೆಕಾರ್ಡ್ ಎಲ್ಲ ನಾವು ಇನ್ಮೇಲೆ ಜನರು ಓದಂಗ್ ಹಿಂಗ್ ಹಿಡಿದು ಬಿಡ್ತೇವೆ. ನೋಡ್ಲಿ, ಎಲ್ಲರೂ ನೋಡ್ಲಿ ಏನೇನಾಗಿದೆ ಅಂತ, ಎಲ್ರಿಗೂ ಗೊತ್ತಾಗ್ಲಿ. ಹಿಂಗೆಲ್ಲ ಹಾಕೋತ್ ಹೋದ್ರೆ ನಾಳೆ ಕ್ರಾಂತಿ ಆಗ್ತದೆ. It's a painful thing. ಬೇಕವು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡ್ಬೇಕು. ಎಲ್ಲದನ್ನು ಮಾರ್ಕೊಳೋದಲ್ಲ. ಸಿಕ್ಕಿದ್ ಸಗಣಿ ಎಲ್ಲ ಮಾರ್ಕೋತ್ ಹೊಂಟ್ಬಿಟ್ರೆ ಹೆಂಗೆ ಮುಂದಿನ ಜನಾಂಗ ಉಳ್ಕೊಳೋದ್ ಹೆಂಗೆ, ಸಮಾಜ ಉಳ್ಕೊಳ್ಳೋದ್ ಹೆಂಗೆ? We will not permit all those. We will do something in this matter. But 24%, my lord, I can understand. Out of 24, only 11 because they are unable to reach them. ಇದರಲ್ಲಿ ಗವರ್ಮೆಂಟ್ ಪಾರ್ಟಿ ಇದೇನೋ? ಇದೆ government party. Ask your tell your advocate general that court has asked him to come here. Yes. ಅವು ಸಬ್ಜೆಕ್ಟ್ OMR ಆನ್ಸರ್ ಶೀಟ್ಸ್ ಇದಾವಲ್ಲ, OMRs ಇದಾವಲ್ಲ, ಸೀಲ್ಡ್ ಕವರ್ನೇ ಕೊಡಿ, ಅವನ್ನ ತರಿಸಿ, ಬೇಗನೆ ತರಿಸಿ. 2:30 ಬರಬೇಕು. ಸಮಥಿಂಗ್ ವಿಲ್ ಹ್ಯಾಪನ್. ಆಗ್ತಾ ಇದೆ. FSL ರಿಪೋರ್ಟ್ ಕೊಡ್ತೀವಿ ಸ್ವಾಮಿ, ಏನೇನ್ ತರಿಸಿದೆ ಎವ್ರಿಥಿಂಗ್ ವಿಲ್ ಕೀಪ್. ನಮ್ಗೆ ಕೊಡಿ. ಸಾಮಾನ್ಯವಾಗಿ ಅವನ್ನೆಲ್ಲ ನಾವು ನೋಡ್ಕೊತ್ ಕೊಡ್ಬಾರ್ದು. ಆದ್ರೆ ಇದು ಎಕ್ಸ್ಟ್ರಾರ್ಡಿನರಿ ಕೇಸ್. ತುಂಬಾ ಪಾಪ ಯುವಕರಿಗೆ ಭ್ರಮ ನಿರಸನ ಆಗ್ತಾ ಇದೆ. ದುಡ್ಡಿಲ್ದಂಗ ಆಗೋದೇ ಇಲ್ಲ ಕೆಲಸ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಈಗ. ಆ ನಮ್ನಿ ಆಗಿದೆ. ಯಾವುದೇ ಇನ್ಸ್ಟಿಟ್ಯೂಷನ್, ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಾಗಿದೆ. ಬಿಡಿಸಿ ಹೇಳಲ್ಲ, ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಹಂಗಾಗಿದೆ. ಇಲ್ಲಿಗೆ ಬಿಡಲ್ಲ ನಾವು. ಇದು we will take it to its logical end. Yes. ಈ KS ಈಗ ನೋಡ, KS ಎಕ್ಸಾಮೇ ಕ್ಯಾನ್ಸಲ್ ಮಾಡಿದ್ರು. ಯಾಕೆಂದ್ರೆ ಆಲ್ ಮೆಂಬರ್ಸ್ ಅಲ್ಲ, let them argue in respect of this case, my lord. Let them argue. ಏನು ಮೆರಿಟ್ ಅಥವಾ ಮೆರಿಟ್ ಅಲ್ಲ, ಹೇಗ್ ಬಂದಿದ್ದಾರೆ ಅನ್ನೋದು ಟ್ರಾನ್ಸ್ಪರೆನ್ಸಿ ಇರಬೇಕಲ್ಲ. ಟ್ರಾನ್ಸ್ಪರೆನ್ಸಿ is very important. All the materials before ಸೆಲೆಕ್ಷನ್ ಮಾಡಿ ಟ್ರಾನ್ಸ್ಪರೆನ್ಸಿ ಇರಬೇಕು. Let the meritorious students come to the particular post. ಒಂದು ಏನಾರ ಮಾಡಿದ್ರೆ ಈಗ ಪಾಪ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಓದ್ಕೊಂಡು ಬಡವರು ಇರ್ತಾರೆ. ದುಡ್ಡು ತಂದು ಕೊಡೋದು ಎಲ್ಲಿಂದ ತಗೊಂಡ್ಬಂದು ಕೊಡ್ಬೇಕು? ಅಲ್ಲ, ಈ ಕೇಸ್ ಅಲ್ಲಿ ಸ್ವಾಮಿ ಅಲ್ಲ ಬೇರೆ ಕೇಸ್ ಅಲ್ಲದು. We are not on this case alone. This case we know how to decide. Generally. But your case will be very deeply looked into. ನಾಳೆ ಹೆಂಗೆ ಎಲ್ಲದೂ ಕಡೆ ಕರಪ್ಷನ್ ಆಗ್ಬಿಟ್ರೆ ಮುಂದೆ ಹಂಗಾರೆ ಹೆಂಗ್? ಮುಂದಿನ ಕಷ್ಟ ಆಗುತ್ತೆ ಸ್ವಾಮಿ. ದೇಶ ಗೊತ್ತಾ, 6 ಲಕ್ಷ ಜನ ಪ್ರತಿ ವರ್ಷ ನಮ್ಮ ದೇಶದಿಂದ ಹೊರಗಡೆ ಹೋಗುವಂತವರ ಸಂಖ್ಯೆ 6 ಲಕ್ಷ. ಇಲ್ಲಿ ಮಾಡಲ್ಲ ಅವರು. ಎಲ್ಲ ಕ್ರೀಮ್, ಅದು ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಕೊಡ್ತದೆ. ಇಲ್ಲಿ ನಮ್ ದೇಶ ಉದ್ಧಾರ ಮಾಡೋರು ಯಾರು? ಉದ್ಧಾರ ಆಗೋದು ಹೆಂಗೆ? ಎಲ್ಲ ಕ್ರೀಮ್ ಬ್ರೇನ್ ಎಲ್ಲ ಅಷ್ಟು ಹೊರಗೆ ಹೋದ್ರೆ
True, my lord. ಇಲ್ಲಿ ಮತ್ತೆ ಇಲ್ಲಿ ಕೆಲಸ ಮಾಡೋರು ಯಾರು? ಇಂಥವ್ರೆ. ಹಾ 6 ಲಕ್ಷ ಜನ ಹೋಗ್ತಾರೆ. ರಿಪೋರ್ಟ್ ಇದು. True, my ದಿಸ್ ಇಸ್ ಅಫಿಷಿಯಲ್ ರಿಪೋರ್ಟ್. ಬ್ರೇನ್ ಡ್ರೈನ್ ಏನ್ ಮಾಡ್ಲಿಕ್ಕೆ ಆಗಲ್ಲ. ಆ ನಮ್ನಿ ಬ್ರೇನ್ ಡ್ರೈನ್ ಆದ್ರೆ ನೋಡಿ, ಅವರು ಇಸ್ರೇಲ್ ಕಟ್ಟುವಾಗ ವೆನ್ ಗುರಿಯನ್ ಆಸ್ಕ್ಡ್ ಆಲ್ ಜೂಯಿಶ್ ಪೀಪಲ್ ಟು ಕಮ್ ಟು ಇಸ್ರೇಲ್, ವಿ ವಾಂಟ್ ಟು ರಿಬಿಲ್ಡ್ ದಿಸ್ ನೇಷನ್, ಎಲ್ಲರೂ ಬನ್ನಿ ಅಂತ ಕರ್ಕೊಂಡ್ಬಂದ್ರು ಹೊರಗಿನಿಂದ. Yes. ನೀವು ಇಲ್ಲಿಂದ ಎಲ್ಲರನ್ನು ಚೊಲ್ ಕಳಿಸ್ಬಿಟ್ರೆ ಮುಂದೇನ್ ಬೇರೆ ಕಳಪೆ ಜನರ ಜೊತೆನೆ ಇರೋದನ್ನ ಮುಂದಿನ ಜನಾಂಗ ಮುಂದೆ ಹೆಂಗೆ? This is the right time to ಯು ಹ್ಯಾವ್ ಟು ಡೂ get ಸಮಥಿಂಗ್. the house in order. ಎಸ್ ಬ್ರೇನ್ ಡ್ರೈನ್ ಆಗ್ತಾ ಇದೆ ದೇಶದಲ್ಲಿ. ಎಲ್ಲ ನಮ್ ಫರ್ಟಿಲಿಟಿ ಅಷ್ಟನ್ನು ಬೇರೆ ದೇಶಕ್ಕೆ ಕೊಟ್ಟು ಬಿಟ್ರೆ ಮುಂದೆ ನಾವೇನ್ ಮಾಡ್ಬೇಕಿಲ್ಲಿ? ಒಬ್ಬ ಗ್ರೇಟ್ ಬ್ರೇನಿ ಲೈಕ್ ವಿಶ್ವೇಶ್ವರಯ್ಯ, ಎಷ್ಟು ಲಕ್ಷ ಎಕರೆ ನೀರಾವರಿ ಆಯ್ತು ಒಂದು ಬ್ರೇನ್ ನಿಂದ. ಹೌದು. ಮತ್ತೆ ಒಂದೇ ಬ್ರೇನು. ಡಾಕ್ಟರ್ ಅಂಬೇಡ್ಕರ್ ಒಂದೇ ಬ್ರೇನು, ಎಷ್ಟು ಕೋಟಿ ಜನರಿಗೆ ಉಪಯೋಗ ಒಂದು ಗ್ರಂಥದಿಂದ. ಹೌದಾ? True, my lord. ಅಂತವ್ರನ್ನೆಲ್ಲ ನೀವು ಅವ್ರು ಸಪೋಸ್ ಅಂಬೇಡ್ಕರ್ ಜಿ ಅಲ್ಲೇ ಅಮೆರಿಕದಾಗ ಇದ್ದು ಬಿಟ್ಟಿದ್ರೆ ಅವ್ರಿಗೆ ಬೇಕಾದಷ್ಟು ಆಫರ್ ಇತ್ತು ಅಲ್ಲಿರ್ಲಿಕ್ಕೆ, ಬಿಟ್ಟು ಬಂದ್ರು ದೇಶಕ್ಕೆ. ಮೈ ಹಾರ್ಟ್ ಬ್ಲೀಡ್ಸ್ ಫಾರ್ ಇಂಡಿಯಾ ಅಂತ ಹೇಳಿದ್ರು. ಈ ಕೇಮ್ ಅದರ್ವೈಸ್ he would have been a Right. professor in Columbia University. Yes, my lord. ಹಾ, ಅವರೆಲ್ಲ ಇಲ್ಲಿ ಬಂದು ಮಾಡಿದ್ದಕ್ಕೆ ದೇಶ ಉಳ್ಕೊಂಡಿದೆ, ಸಮಾಜ ಹಂಗಾಗಿ ಉಳ್ಕೊಳ್ತದೆ. ಎಲ್ಲದನ್ನು ಮಾರ್ಕೊಂಡು ಸಿಕ್ಕ ಸಗಣಿ ಎಲ್ಲ ಮಾರ್ಕೋಬೇಕು ಅಂತ ಹೊಂಟು ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಮಕ್ಕಳು? ನಮ್ಮ ಮಕ್ಕಳೆಲ್ಲ ಎಷ್ಟು ಜನರು ಸೂಸೈಡ್ ಮಾಡ್ಕೋತಾರೆ, ಹೆಂಗ ಆಗ್ತಾ ಇದೆ? ಹಂಗೆಲ್ಲ ಆಗ್ಬಾರ್ದು. ನೀವು ಹೌದು, sir. ಅದನ್ನೆಲ್ಲ ನೀವು ಕೆಟ್ಟ ಜನರನ್ನೆಲ್ಲ ನೀವು ಯು ಹ್ಯಾವ್ ಟು ವೀಡ್ ಔಟ್. ಅಟ್ ಲೀಸ್ಟ್ ಒಂದು 50% ಜನರಾದ್ರು, ಇನ್ನು ಉಳಿದು Junior. 50% ಜನರಾದ್ರು ಅಪಾಯಿಂಟ್ಮೆಂಟ್ ಸರಿ ಆಗ್ಬೇಕಲ್ಲ, ದುಡ್ಡು ಇಲ್ದಂಗೆ. ಯಾಕೆ ಹಿಂಗ ಆಗ್ತಾ ಇದೆ? ನಾವು ಈ ಫೋರಂ ನಿಂದ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ, ಕಷ್ಟ. ಈ ಫೋರಂ ನಿಂದ ಇಷ್ಟೇ ಮಾತಾಡ್ಲಿಕ್ಕೆ ಆಗ್ತದೆ. ಓಕೆ, Yes, my lord. ಬೇರೆ ಫೋರಂ ನಲ್ಲಿಯೂ ಡಿಸ್ಕಷನ್ ಆಗ್ತಿರ್ತದೆ. ಹೌದು, sir. ಹಾ, ಆಗ್ತಿರ್ತದೆ. ಅದಕ್ಕೆ ಹಂಗೆಲ್ಲ ಮಾಡ್ಕೋಬಾರ್ದು. ಸರ್ ಮಾಡ್ಬೇಕು. ಒಂದು ಮನೆಯಲ್ಲಿ ಒಬ್ಬಗೆ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ಧಾರ ಆಗ್ತದೆ. ಮನೆ ಉದ್ದಾರ ಅದನ್ನ ತಿಳ್ಕೊಬೇಕು. ಹೌದು, ಹೌದು, ಖಂಡಿತ sir. ಬಡವರಾಗಿ ಇರೋದು ಇವರೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಮಜಾ ಮಾಡೋರು ಮಾಡಿ ಆಮೇಲೆ ಬೇರೆ ದುಡ್ಡಿದ್ದವ್ರಿಗೆ ನೀವು ಕೊಡಂಗಿದ್ರೆ ಹಾಗಾದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಯಾಕಬೇಕು? ಕಾನ್ಸ್ಟಿಟ್ಯೂಷನ್ ಬೇಡ ನಮಗೆ. ಎಲ್ಲರೂ ಬದುಕಬೇಕು, ಸಹಬಾಳ್ವೆಯನ್ನು ಉಂಟು ಮಾಡುವಂತ ಕಾನ್ಸ್ಟಿಟ್ಯೂಷನ್ ಇದು. ಬರೇ ರಿಚ್ ಪೀಪಲ್ ಈಗ ಅಷ್ಟೇ ಮಾಡಿ. ವಿ ಆರ್ ನಾಟ್ ಅಗೇನ್ಸ್ಟ್ ರಿಚ್ ಪೀಪಲ್, ರಿಚ್ನೆಸ್ ಇಸ್ ಎ ವರ್ಚ್ಯೂ. ಆದ್ರೆ ಬಡವರು ಇದ್ದಾರೆ ಇಲ್ಲಿ. ಏನಂತ ಹೇಳಿದ್ರು ಇವರು ನಿಸಾರ್ ಅಹ್ಮದ್ ಅವರು, ಒಂದೆದೆಯ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ, ಒಂದೇ ನೆಲದ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ. ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು, ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಕೈಹೊತ್ತ ಬಡವನೊಬ್ಬ, ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ. ಒಬ್ಬನಿಗೆ ಕ್ರಿಮೇಷನ್ ಮಾಡ್ಲಿಕ್ಕೆ ದುಡ್ಡಿಲ್ಲ, ಇನ್ನೊಬ್ಬನಿಗೆ ಬರ್ತ್ಡೇ ಆಚರಿಸ್ತಾನವ 5 ಸ್ಟಾರ್ ಹೋಟ್ಲಲ್ಲಿ. ಈ ಡಿಸ್ಪೆರಿಟಿ ಹಾಕೋತ್ ಹೋದ್ರೆ ಸಮಾಜ ಉಳಿಯೋದು ಹೆಂಗೆ? ನಾಳೆ ಬರೀ ಸೂಟ್ ಕೇಸ್ ಇದ್ದವ್ರಿಗೆ ಅಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದೋರ್ ಗತಿ ಏನು? True, my lord. ಹಾ, ಉಳ್ದೋರ್ ಗತಿ ಏನು? ಅಟ್ಲೀಸ್ಟ್ ಒಂದು 50% ಜನರಿಗಾದ್ರೂ ಏನಾದ್ರು ಒಂದು ಉಪಯೋಗ ಆಗ್ಬೇಕಾ? 50% ಜನರಿಗಾದ್ರೂ ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ. ಖಂಡಿತ sir. ಹಾ, ಇದನ್ನೆಲ್ಲ ಕಣ್ ಮುಂದೆ ಇಟ್ಕೊಳ್ಳಿ. ಅವ್ರಿಗೆ ಹೇಳಿ, ನಿಮ್ಗೆ ಯಾರ್ಯಾರಿಗೆ ಇದೆಲ್ಲ ರೆಕಾರ್ಡ್ ಜನರೆಲ್ಲ ನೋಡ್ಲಿದ್ನಲ್ಲ, ನಿಮ್ ಪೇಪರ್ಸ್ ಎಲ್ಲ ನಾವು ಇದು ಕಿಡಿತೇವೆ ನೆಕ್ಸ್ಟ್ ಎಲ್ಲ. ರಿಯಲಿ ಹೌದು, ನಾವು ಸಾಕಾಗೇವಿ, ಆಗ್ಲಿ, ಖಂಡಿತ ಹೌದು. ನಾವು ಸಾಕಾಗೇವಿ. ನಮಗೆ ಹೊಟ್ಟೆ ಉರಿತದೆ. ವಿ ಟೆಲ್ ಯು ಟ್ರುತ್, ವಿ ಆರ್ ಟೆಲಿಂಗ್ ಯು. ಇಂಥ ದೇಶ ಕಟ್ಟಕೊಂಡಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ ಬೇಕಿ? ಇಷ್ಟು ಹೊಲ್ಸಾಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು? ಹಂಗಾಗಿ ಸಮಥಿಂಗ್ ಯು ಹ್ಯಾವ್ ಟು ಡೂ. ಏನಪ್ಪ ಒಂದೇನೋ ಮಾರ್ಜಿನಲಿ ಯಾರೋ ಏನೋ ಒಂದು ಸ್ವಲ್ಪ ಹೆಚ್ಚು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಲ್ಲ ಆಕ್ಷನ್ ಆಗಂಗಿದ್ರೆ ಎಲ್ಲ ಪೋಸ್ಟ್ಗಳು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಹಾಕ್ಬೇಕು. 24-13 ಆಗೋಯ್ತು. 11 ಜನ ಮಾತ್ರ. ಯಾಕೆಂದ್ರೆ they are not able to reach that. ಹೇಳಿ, ಅಡ್ವೊಕೇಟ್ ಜನರಲ್ ಹೇಳಿ, 11 ಜನ. please ask your advocate general to come. We'll revert in a couple of seconds. Okay.